ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂಥದ್ದು ಶಾಸಕರ ಮನೆ. ತುಂಬಾ ಜನಕ್ಕೆ ಆಶ್ಚರ್ಯ ಆಗಬಹುದು, ಇದೇನಪ್ಪ ಸಿಂಪಲ್ ಆಗಿ ಮನೆ ಇದೆ ಅಂತ ಹೇಳಿ. ಸೊ ಇದು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರೆಮ್ಮ ನಾಯಕ್ ಅವರ ಮನೆ. ನಾನು ಅದೇ ಅನ್ಕೊಳ್ತೀನಿ, ಬೆಂಗಳೂರಿನ ಬಹುತೇಕ ಕಾರ್ಪೊರೇಟರ್ಗಳ ಮನೆ ನೋಡಿದಾಗಲೇ ಓ ಸಖತ್ ರಿಚ್ಚಪ್ಪ ಅಂತ ಅನಿಸುತ್ತೆ. ಬಟ್ ಇದು ಶಾಸಕರ ಮನೆ. ಓಕೆ, ಒಂದು ಕಡೆ ಜನ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತಿನ ನಮ್ಮ ದೇವದುರ್ಗದ ಈ ಟೂರನ್ನು ಸ್ಟಾರ್ಟ್ ಮಾಡೋಣ. ಶಾಸಕಿ ಕರೆಮ್ಮ ನಾಯಕ್ ಅವರನ್ನು ಮಾತನಾಡಿಸೋಣ. ಇನ್ಫ್ಯಾಕ್ಟ್ ಅವರು ತುಂಬ ಟ್ರೋಲ್ ಆಗಿದ್ರು. ಯಾವ ವಿಚಾರಕ್ಕೆ ಅಂತಂದರೆ, ದೇವದುರ್ಗದ ದುರ್ಗಿ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆದವರು. ನಾನು ಈ ಮೊದಲು ಇನ್ನೊಂದು ವಾಹಿನಿಯಲ್ಲಿದ್ದಾಗ ದೇವದುರ್ಗದ ದುರ್ಗಿ ಅಂತೆಲ್ಲ ಮಾತಾಡಿಸಿದ್ವಿ. ಸೊ ಇವತ್ತು ಅವ್ರ ಮನೆಗೆ ಬರ್ತಾ ಇದ್ದೀವಿ. ಇದು ಎಂಟ್ರೆನ್ಸ್. ಹೊರಗಡೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ಅಂತ. ಸೊ ಈಗ ಒಳಗಡೆ ಬರ್ತಾ ಇದ್ದ ಹಾಗೆ ನಮಗೆ ನೋಡಿ ಹೊಲಿಗೆ ಯಂತ್ರ. ನನಗೆ ಇವತ್ತು ನೆನಪಿದೆ, ಹೊಲಿಗೆ ಯಂತ್ರದ ಅಮ್ಮಿ ಅಂತ ನಮಗೆ ಪಾಠ ಆಯಿತು. ಸೊ ಈ ಶಾಸಕರ ಮನೆಯಲ್ಲಿ ಹೊಲಿಗೆ ಯಂತ್ರ ಯಾಕಿದೆ ಅವ್ರಿಗೆ ಕೇಳೋಣ. ಓಕೆ, ಸಖತ್ ಸಿಂಪಲ್ ಶಾಸಕರ ಮನೆಯಲ್ಲಿ ಜನ ಕೂತಿದ್ದಾರೆ. ನಿತ್ಯ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಡೈಲಿ ಫೋನ್ ಕಾಲ್ಸ್, ಡೈಲಿ ಜನರನ್ನು ಅಟೆಂಡ್ ಮಾಡೋದು, ನಿರಂತರ ಕಾಯಕ. ಓಕೆ, ವೆಲ್, ದೇವದುರ್ಗದ ದುರ್ಗಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ಸರ್ ನಮಸ್ತೆ, ಚೆನ್ನಾಗಿದ್ದೀನಿ. ನನಗೆ ಆಶ್ಚರ್ಯ ಆಯ್ತು, ನಿಜವಾಗ್ಲೂ ನಿಮ್ದೇ ಮನೆನಾ? ಹೌದು ಸರ್, ಇದೆ ನಮ್ಮ ಮನೆ. ಅಲ್ಲಿ ಹೊಲಿಗೆ ಯಂತ್ರ ಯಾರ್ದು? ಅದು ನಮ್ಮದೇ ಸರ್. ಈಗಲೂ ವರ್ಕ್ ಮಾಡ್ತೀರಿ? ಯಾವಾಗ? ನಾನು ವರ್ಕ್ ಮಾಡಲ್ಲ, ಅಕ್ಕ ಮಾಡ್ತಾರೆ ಸರ್. ಓಕೆ. ಅಲ್ಲ ಮೇಡಮ್, ಶಾಸಕರಾದ್ಮೇಲೆ ಅದ್ರ ಅವಶ್ಯಕತೆನೇ ಇರಲ್ಲ ಅಂತ ಅನ್ಸತ್ತಪ್ಪ. ಇಲ್ಲ ಸರ್, ಬೇಕಲ್ಲ ನಮಗೆಲ್ಲ, ಮತ್ತೆ ಮನೆಗಿನವರಿಗೆ ಇದು ಮಾಡಿ ಕೇಳಕ್ಕ, ಓಕೆ, ಹೊಲ್ಕೊಳ್ಳೋದೇನಾರಿದ್ರೆ. ಡೈಲಿ ಸಿಗ್ತಾರಾ ನಿಮ್ MLA ಅವ್ರು ನಿಮಗೆ? ಸಿಗ್ತಾರೆ. ಎಷ್ಟು ಗಂಟೆಗೆ ಬರ್ತೀರಿ ನೀವು? ಎಷ್ಟು ಗಂಟೆ ವೆಯ್ಟ್ ಮಾಡ್ತೀರಿ? ನಾವು ಡೈಲಿ ಮಾಡವ್ರಿ. ಈಗ ಮೇಲೆ ಬಂದಾಳ ನಮ್ಮ ಅಂತ ಬಂದೀವಿ ನಾವ್ರಿ. ಓಕೆ, ಹಾ, ಈಗ ಬಂದೀವ್ರಿ ನಾವು. ಈಸಿಯಾಗಿ ಸಿಗ್ತಾರಾ? ಹಾ, ಸಿಗ್ತಾರ. ಓಕೆ, ಏನ್ ಪ್ರಾಬ್ಲಮ್ ನಿಮ್ದು? ನಮ್ದು ಬೋರಿನ ಸ್ವಲ್ಪ ನಮ್ಗ ನೀರಾವರಿ ಇಲ್ಲ ರೀ. ಅದ್ರ ಸಲ ಕೇಳಾಕ್ ಬಂದೀವಿ ಈಗ ನಾವು. ಮೇಡಮ್ ಏನ್ ಆಗಿನ ಕೂಡ ಮಾತಾಡ್ಬೇಕು ಅಂತ ಬಂದೀವಿ. ನೋಡಿ, ಜನ ಡೈಲಿ ಹೀಗೆ ಬರ್ತಿರ್ತಾರೆ. ಯಾಕೆಂತಂದ್ರೆ ಶಾಸಕರ ಆಗಿರೋದ್ರಿಂದಾಗಿ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇರುತ್ತೆ. ಸಮಸ್ಯೆಗಳು ಒಂದೊಂದಲ್ಲ, ನೂರಾರು ಇರುತ್ತೆ. ಸೊ ಹಾಗಾಗಿ ಈಗ ಅವರ ಟ್ರಿಪ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಹೋಗೋದಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್, ಹೋಗೋಣ ಬನ್ನಿ. ಈಗ ದೇವಸ್ಥಾನಕ್ಕೆ ಹೋಗೋದಿದೆ. ಅದೇ ಸರ್, ಈಗ ನಾನು ಮಾನಸಗಲ್ಲ ರಂಗನಾಥ ಸ್ವಾಮಿಗೆ ಕುಮಾರಣ್ಣವ್ರ ಆರೋಗ್ಯದ ಬಗ್ಗೆ ನಾವು ಬೇಡ್ಕೊಂಡಿದ್ವಿ. ಅವರಿಗೆ ಆರೋಗ್ಯ ಸುಧಾರಿಸ್ಲಿ, ಅವ್ರ ಶಸ್ತ್ರಚಿಕಿತ್ಸೆ ಫಲಕಾರಿ ಆಗ್ಲಿ, ಅವ್ರ ಮುಂದೆ ನಾಡಿನ ಜನರ ಸೇವೆ ಮಾಡೋ ಒಂದು ಭಾಗ್ಯ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ಇವತ್ ನಾವೆಲ್ಲ ನಮ್ಮ ಮುಖಂಡರು, ನಾವು ಇಲ್ಲ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಶಿವನಗೌಡ ದೇಸಾಯಿ ಅವರು, ದೊಡ್ಡ ರಂಗಣ ಪಾಟೀಲ್ ಅವರು ನಮ್ಮ ತಾಲೂಕಾ ಒಂದು ಗೌರವ ಅಧ್ಯಕ್ಷರು, ಎಲ್ಲಾ ಮುಖಂಡರ ಜೊತೆಯಲ್ಲಿ ನಾನು